ಸರ್ ನಮಗೆ ಅದು ಡೇ ಬೈ ಡೇ ಬಿಡ್ತೀವಿ ನಾವು ಫರ್ಟಿಲೈಸರ್ಸು. ಅದರಲ್ಲಿ ಒಂದು 6 ಥರ 7 ಥರ ಫರ್ಟಿಲೈಸರ್ಸ್ ಇರುತ್ತೆ. ಅದರಲ್ಲಿ ನಾವು ಎಲ್ಲದು ಯಾವುದು ಇದು ಮಾಡಿಕೊಂಡು ಕಾಂಬಿನೇಷನ್ ಮಾಡಿಕೊಂಡು ಅದು ಫರ್ಟಿಲೈಸರ್ ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತೀವಿ. ವೀಕ್ಲಿ 3 ಟೈಮ್ ಬಿಡ್ತೀವಿ. ಈಗ 1 ಎಕರೆ ತೊಗೊಂಡ್ರೆ ನಮಗೆ ತಿಂಗಳಿಗೆ ಒಂದು 25 ಮೂಟೆ ಬೇಕಾಗುತ್ತೆ. 20ರಿಂದ 25 ಮೂಟೆ ಬೇಕಾಗುತ್ತೆ. 2 ಇವತ್ತು ಹಾರ್ವೆಸ್ಟ್ ಮಾಡಿರ್ತೀವಿ ಇವತ್ತು, ಮತ್ತೆ ಒಂದು ದಿವಸ ಇಲ್ಲ 2 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ದಿವಸ ಮಾಡಿರ್ತೀವಿ. ಅದು ಕ್ಲೈಮೇಟು ಸ್ವಲ್ಪ ಮೋಡ ವಾತಾವರಣ ಇದ್ದರೆ ಓಪನ್ನು ಸ್ವಲ್ಪ ನಿಧಾನ ಆಗೋದು, ಒಂದು ದಿವಸ ಜಾಸ್ತಿ ತಗೊಳುತ್ತೆ. ಬಿಸಿಲು ಚೆನ್ನಾಗಿದ್ದರೆ ಒಂದು ದಿವಸ ಗ್ಯಾಪ್ ಕೊಟ್ಟರೆ ಹಾರ್ವೆಸ್ಟ್ ಮಾಡ್ತೀವಿ ಸರ್. ಈಗ ಒಂದು ಸಸಿಯಿಂದ ಸಸಿಗೆ 1 ಅಡಿ ಅಲ್ಲ 11 ಇಂಚು 12 ಇಂಚು ಬೆಡ್ ಬಂದು ವಿಡ್ತು ಅಗಲ 2.5 ಅಡಿ ಇರ್ತೀವಿ. ಮತ್ತು ಬೆಡ್ ಡೀಪ್ ಬಂದು 1 ಕಾಲಿಂದ 1.5 ಅಡಿ. ಪಾಲಿ ಹೌಸು ಫಸ್ಟು ಎಲ್ಲ ಓಪನ್ ಫೀಲ್ಡೆಲ್ಲ ಮಾಡ್ತಾಯಿದ್ದೀವಿ. ಓಪನ್ ಫೀಲ್ಡಲ್ಲಿ ಮತ್ತೆ ಒಂದು 3 ಬೆಳೆ ಇಡ್ತೀವಿ. ಮತ್ತು ಅದು 3 ತಿಂಗಳು ಬೆಳುತ್ತೆ. ಮತ್ತೆ ಅದನ್ನೆಲ್ಲ ಕಟಾವು ಮಾಡಿ ಅದೆಲ್ಲ ಉಳುಮೆ ಮಾಡಿ ಮತ್ತೆ ಹೊಸದಾಗಿ ನಮಗೆ ಮಾಡಬೇಕಾಗುತ್ತೆ. ಖರ್ಚು ಜಾಸ್ತಿ ಬರುತ್ತೆ. ಅದಕ್ಕೆ ಅದೇ ಟೈಮಲ್ಲಿ ನಮ್ಗೆ ಲೇಬರ್ ಸಿಗೋಲ್ಲ, ಕೆಲಸ ಇದ್ದಾಗೆ ಲೇಬರ್ ಸಿಗೋಲ್ಲ. ಇದು ಲಾಂಗ್ ಟೈಮ್ ಕ್ರಾಪ್. ಒಂದು 4 ವರ್ಷ 5 ವರ್ಷ ಒಂದು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಇದಾಗುತ್ತೆ ಅಂತ. ಅದೇ ಸರ್, ಬೆಡ್ ಬಂದು 1.5 ಅಡಿ ಇರಬೇಕು ಡೀಪು, ಹೈಟು. ಅಡ್ಡಗಲ ಬಂದು 2.5 ಅಡಿ ಇರ್ತೀವಿ. ಸಸಿಯಿಂದ ಸಸಿಗೆ 1.5 ಅಡಿ 1 ಅಡಿ ಇಲ್ಲ 11 ಇಂಚು 12 ಇಂಚು ಇಡ್ತೀವಿ ಸರ್. ಸಬ್ಸಿಡಿ ತೊಗೊಂಡಿದ್ವಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ನಾವು 11ರಲ್ಲಿ ಹಾಕಿದವಾಗ 25% ಇತ್ತು ನಮಗೆ. ಆವಾಗ ತೊಗೊಂಡ್ರೆ 11ರಲ್ಲಿ. ಮತ್ತು ಒಂದು 4 ವರ್ಷ ಹಿಂದ್ಗಡೆ ಒಂದು ಈ ಪಾಲಿಸ್ ಮಾಡಿದ್ವಿ. ಈ ಪಾಲಿಸ್ಗೆ ಸ್ಟೇಟ್ ಗೌರ್ಮೆಂಟಿಂದ ತೊಗೊಂಡಿದ್ವಿ ಸರ್. ಜರ್ಬರಲ್ಲಿ 2-3 ಕಂಪ್ನಿ ಆಯ್ಕೆ ಮಾಡ್ಕೊತೀವಿ ಸರ್. ಒಂದು KF ಪ್ಲಾಂಟ್ಸು, ಇನ್ನೊಂದು ಫ್ಲೋರಾ ಒಂದಿದೆ. ಸಾವಯವ ಒಂದು 4 ತಿಂಗಳಿಗೆ 5 ಸಾರಿ, ತಿಂಗಳಿಗೊಂದು ಸಾರಿ ಬೆಡ್ಡೆಲ್ಲ ಇದು ಮಾಡ್ತೀವಿ. ಅದು ಲೀಫೆಲ್ಲ ರಿಮೂವ್ ಮಾಡ್ತೀವಿ. ಆ ಟೈಮಲ್ಲಿ ಸ್ವಲ್ಪ ಇದು ಮಾಡ್ತೀವಿ. ಮತ್ತು ರಾಸಾಯನಿಕ ಬಂದು ಅದು ಡೈಲಿ ಮಾಡ್ತಾಯಿರ್ತೀವಿ ಸರ್. ನಮಗೆ ಮೇಯ್ನು ಇದು ಬಂದು ನಮಗೆ ಥ್ರಿಪ್ಸ್ ಅಂತ ಬರುತ್ತೆ ಸರ್. ಅದು ಹೂವು ಪೆಟಲ್ಸ್ ಒಳಗಡೆ ಸೇರ್ಕೊಂಡಿರುತ್ತೆ. ಅದು ನಮಗೆ ಜಾಸ್ತಿ ಕಾಟ ಕೊಡುತ್ತೆ. ಮತ್ತು ಅದೇ ನಮಗೆ ಕೆಮಿಕಲ್ ಜಾಸ್ತಿ ತಗೊಳ್ತಾ ಇರೋದು ಸರ್. ಈಗ ನಾವು ಡೈಲಿ ಹಾರ್ವೆಸ್ಟ್ ಮಾಡ್ತೀವಿ. ಬೆಳಗ್ಗೆ ನಮಗೆ ಮಾರ್ಕೆಟು KR ಮಾರ್ಕೆಟಲ್ಲಿ ರೈತರೆಲ್ಲ ಹೋಗಿರ್ತೀವಿ, ನಾವು ಹೋಗ್ತೀವಿ. ಅಲ್ಲಿ ಕೇಳ್ಕೊತೀವಿ ಏನು ರೇಟ್ ಹೋಗಿದೆ ಇವತ್ತು ಮಾರ್ಕೆಟ್ ಅಂತ. ಆಮೇಲೆ ಬಯರ್ಸ್ ಕೇಳ್ತೀವಿ, ಹಾರ್ವೆಸ್ಟ್ ಇದೆ ಇವತ್ತು ಆರ್ಡ್ರ್ ಇದೆ ನಿಮಗೆ ಅಂತ ಕೇಳ್ತೀವಿ. ಸರಿ ಅಂದ್ಬಿಟ್ಟು ಅವ್ರು ಕೇಳ್ತಾರೆ ರೇಟ್ ಪ್ರೈಸ್ ಏನಿದೆ ಅಂತ ಕೇಳ್ತಾರೆ. ನಾವು ಈ ಥರ ರೇಟ್ ಹೋಗಿದೆಯಪ್ಪ ಅಂತಾರೆ. ಸರಿ, ಮಾರ್ಕೆಟ್ ರೇಟ್ಗಿನ ನಮ್ಮ ಹತ್ರ ಅವರು ಒಂದು 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಕಮ್ಮಿ ಕೇಳ್ತಾರೆ. ಸರಿ, ನಮ್ಗೆ ಓಕೆ ಅನಿಸಿದ್ರೆ ನಾವು ಕೊಡ್ತೀವಿ, ಇಲ್ಲಾಂದರೆ ನಾವು ಮಾರ್ಕೆಟ್ ತೊಗೊಂಡೋಗ್ತೀವಿ ಸರ್. ಬೆಳಗ್ಗೆ ನಾವು 1 ಗಂಟೆಗೆ ಹೋಗ್ತೀವಿ ಬೆಳಗ್ಗೆ. ಬೆಳಗ್ಗೆ 8 ಗಂಟೆ 9 ಗಂಟೆ ಆಗುತ್ತೆ ಸೇಲ್ ಮಾಡ್ಕೊಂಬರೋ ತಲೆಗೆ. ಇಲ್ಲ ಒಂದೊಂದು ಸಾರಿ ಬೇಗನೆ ಬಂದುಬಿಡ್ತೀವಿ, 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಬಂದುಬಿಡ್ತೀವಿ ವಾಪಸ್ಸು ಸರ್. ನಮ್ಮ ಹತ್ರದಿಂದ ಒಬ್ಬರು ಬೈಯರ್ ತೊಗೊತಾರೆ. ಅವರು ತೊಗೊಂಡು ನಮ್ಮ ಹತ್ರ ಇಷ್ಟು ರೇಟ್ ಅಂತ ಮಾರ್ಕೊಂಬಿಡ್ತಾರೆ. ತೊಗೊಂಬಿಟ್ಟು ಫುಲ್ ತೊಗೊಂಬಿಡ್ತಾರೆ. ಅವರು ಆಮೇಲೆ ಅದ್ರ ಮೇಲೆ ಅವರು 10 ರೂಪಾಯಿ 20 ರೂಪಾಯಿ ಅವರು ನೋಡಿಕೊಂಡು ಮಾರ್ಕೊಳ್ತಾರೆ. ನಮಗೆ ಪೇಮೆಂಟ್ ಇಲ್ಲ ಅಂದರೆ 1 ದಿವಸ 2 ದಿವಸ ಲೇಟಾಗಿ ಕೊಡ್ತಾರೆ. ಒಂದೊಂದು ಸಾರಿ ಹಂಗೆ ಅಂದರೆ 2 ದಿವಸ ಇಲ್ಲ ಈ ಸಾಯಂಕಾಲ ಕೊಡ್ತಾರೆ. ಇಲ್ಲಾಂದರೆ ಒಂದು 2-3 ಸಾರಿ ಟೈಮ್ ತೊಗೊತಾರೆ. ಇಲ್ಲಾಂದರೆ ಕೊಡ್ದಿರೋನೋ ಕೆಲವರು ಎತ್ಕೊಂಡು ಹೋಗ್ಬಿಡ್ತಾರೆ ಸರ್. ಮಾಡೋದು ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಮಾಡ್ಬೋದು, ಆಸೆಗೆ ಮಾಡ್ಬೋದು. ಅದು ಮಾಡಿದ ಮೇಲೆ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅದು ಮೇಯ್ನು. ಬಂಡವಾಳ ಅಷ್ಟು ಲಕ್ಷ ನಾವು 50 ಲಕ್ಷ 60 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಅವರು ಮಾಡೋರು ಸರಿ ನಾವು ಮಾಡೋಣ ಅಂತ ಮಾಡಿಬಿಡ್ಬೋದು. ಮಾಡಿದಾದ್ಮೇಲೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ 5 ವರ್ಷ 6 ವರ್ಷ, ಅದು ಮೇಯ್ನ್ ನಮಗೆ. ಲೀಸ್ಗೆ ಸರ್ ತಿಂಗಳಿಗೆ 1 ಎಕರೆಗೆ 40,000ರಿಂದ 50,000 ಗಂಟೆ ಬಾಡಿಗೆ ಕೊಡ್ತಾರೆ ತಿಂಗಳಿಗೆ. ಅಂದರೆ ನೀರೆಲ್ಲ ಇರಬೇಕು, ಸೌಕರ್ಯ ಎಲ್ಲ ಇದ್ದು ನೀರಿದ್ದು ಎಲ್ಲ ಇದ್ದರೆ ಆ ಥರ ಕೊಡ್ತಾರೆ. ಅದರಲ್ಲಿ ಒಂದೊಂದು ಸಾರಿ ಲಾಸ್ ಆಗುತ್ತೆ, ಒಂದೊಂದು ಸಾರಿ ಬೆನಿಫಿಟ್ ಆಗುತ್ತೆ. ಜರ್ಬೆರಾ ಜಾತಿಯ ಹೂವುಗಳಲ್ಲಿ 10ರಿಂದ 12 ಕಲರ್ ಬೆಳೆ ಬೆಳೆಯಬಹುದು. ಆದರೆ ಮಾರುಕಟ್ಟೆಯಲ್ಲಿ ಪ್ರಮುಖ 6-7 ಕಲರ್ಗಳಿಗೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುತ್ತೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಹೂವುಗಳನ್ನೇ ಶ್ರೀನಿವಾಸ್ ತಮ್ಮ 2.5 ಎಕರೆ ಪಾಲಿ ಹೌಸ್ನಲ್ಲಿ ಬೆಳೆಸಿದ್ದಾರೆ. ಜರ್ಬೆರಾ ಬೆಳೆಯಲು ನೀರು ಸಮೃದ್ಧವಾಗಿರಬೇಕು. ಯಾಕಂದ್ರೆ ಈ ಬೆಳೆಗೆ ಬೇರಿಗೆ ನೀರು ಕೊಡುವುದರ ಜೊತೆಗೆ ಹೂವಿಗೆ ಆಗಾಗ ಸಿಂಪಡಣೆ ಮಾಡಬೇಕಾಗತ್ತೆ. ಹೀಗಾಗಿ ಶ್ರೀನಿವಾಸ್ ಅವರು ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡೋಣ ಸರ್. ನೀರಿಂದು ಸಮಸ್ಯೆ ಇತ್ತು, ಅದೇ ಆಗಲೇ ಇಲ್ದಂಗೆ ಈ ಒಂದು 25-30 ಬೋರ್ ಹಾಕಿ ನಾವು ಜಾಸ್ತಿ ಇಲ್ಲ ಒಂದು 40-50 ಲಕ್ಷನೇ ಕಳ್ಕೊಂಡ್ಬಿಟ್ಟಿವಿ. ಬೋರ್ ಹಾಕಿ ಇಲ್ಲೆಲ್ಲ 200-300 ಅಡಿಗೆಲ್ಲ ನೀರೇನು ಬರೋಲ್ಲ. 1000 ಮೇಲೇ 1200ರಿಂದ 1500 ಗಂಟೆ ಹೊಡಿಬೇಕು ಇಲ್ಲಿ ನೀರು ಬೇಕಂದರೆ. ಅದು ಹಾಕಿ ಆಮೇಲೆ ಏನು ಮಾಡಿದ್ವಿ ಅಂದರೆ ಒಂದು ಅರ್ಧ ಎಕರೆಯಲ್ಲಿ ಕೃಷಿ ಹೊಂಡ ಮಾಡಿದ್ವಿ. ಕೃಷಿ ಹೊಂಡ ಮಾಡಿಬಿಟ್ಮೇಲೆ ಈ ಪಾಲಿ ಹೌಸ್ ನೀರೆಲ್ಲ ಅದಕ್ಕೆ ಪೈಪ್ಲೈನ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡ್ವಿ.
ಈಗ ನಮಗೆ ಆ ಕೃಷಿ ಹೊಂಡ ಮಾಡಿದ್ಮೇಲೆ ಸ್ವಲ್ಪ ಅನುಕೂಲ ಆಯ್ತು, ನಮಗೆ ಅನುಕೂಲ ಆಯಿತು. ನೀರು ಸ್ಟಾಕ್ ಇದೆ, ಈಗ ಮಳೆಗಳು ಚೆನ್ನಾಗಿ ಬೀಳ್ತಾ ಇದೆ, ನೀರು ಸ್ಟಾಕ್ ಇದೆ. ಈಗ ನಮಗೆ ಮಳೆ ಇಲ್ಲಾಂದ್ರೂ ಕೂಡ ಒಂದು 4 ತಿಂಗಳು 5 ತಿಂಗಳಿಗೆ ನೀರಿಗೇನು ಸಮಸ್ಯೆ ಇರೋಲ್ಲ ಸರ್. ಅದೊಂದು 25 ಅಡಿ ಡೀಪ್ ಇದೆ, 160 ಅಡಿ ಉದ್ದ ಇದೆ. ನೀರು ಸ್ಟೋರೇಜ್ ಆಗಿದೆ ಸರ್. ಒಂದು ಅರ್ಧ ಎಕರೆ ಮಾಡಿದ್ವಿ, ಅದರಲ್ಲಿ ಟಾರ್ಪಲ್ ಹಾಕಿ ಕೃಷಿ ಹೊಂಡದು ಹಾಕಿ ಮಾಡಿದ್ದೀವಿ. ಸುತ್ತು ಫೆನ್ಸಿಂಗ್ ಮಾಡಿದ್ದೀವಿ. ಈಗೇನು ತೊಂದರೆ ಇಲ್ಲ ಸರ್, ನೀರಿಗೇನು ತೊಂದರೆ ಇಲ್ಲ. ನಮ್ಗೆ ಒಂದು 4-5 ತಿಂಗಳಿಗೆ ಏನು ತೊಂದರೆ ಆಗೋಲ್ಲ. ಈಗ ಬೆಳಗ್ಗೆ ಬರ್ತಾರೆ ಅವ್ರು, ನಮ್ಮ ಬ್ರದರ್ ಬರ್ತಾರೆ, ಅವರು ನಮ್ಮ ಜೊತೆಯಲ್ಲಿ. ನಾವು ಬೆಳಗ್ಗೆ ಒಂದು ಲೇಬರ್ ಬರ್ತಲ್ಲಿ ನಾನು ಬರ್ತೀನಿ, ಅವ್ರಿಗೆ ಏನು ಕೆಲಸ ಹೇಳಬೇಕು ಅದು ಹೇಳ್ತಾ ಇರ್ತೀನಿ. ಆಮೇಲೆ ಅವರು ಬರ್ತಾರೆ, ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅವರು ಅರೆಸ್ಟ್ ಮಾಡಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ, ಪ್ಯಾಕಿಂಗ್ ಮಾಡಬೇಕು ಮಾಡ್ತಾರೆ, ಎಲ್ಲ ಸಾಥ್ ಕೊಡ್ತಾರೆ ಸರ್ ಮನೇಲಿ ಹೆಂಗಸರು. ನಾವು 1 ಗಂಟೆ 2 ಗಂಟೆ ಹೂವು ಪ್ಯಾಕಿಂಗ್ ಆಗುತ್ತೆ. ಆಮೇಲೆ ಏನಾನ ಆರ್ಡ್ರ್ ಇದ್ದರೆ ನಾವು ಮಾರ್ಕೆಟ್ಗೆ ಹೂವು ಡೆಲಿವರಿ ಕೊಡಬೇಕಾಗುತ್ತೆ, ಡೆಲಿವರಿ ತೊಗೊಂಡೋಗ್ತೀವಿ ಸರ್. ಒಂದು ಹತ್ರ ಕೆಲ್ಸಕ್ಕೆ ಹೋಗೋದಕ್ಕಿಂತ ನಮ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಇಲ್ಲನಲ್ಲ. ಸರಿ ನಮಗೆ ಯಾವನ್ ಬೇಕಪ್ಪ ಈ ಕೆಲಸ ಅನಿಸುತ್ತೆ. ಆದರೆ ಏನೋ ಒಂಥರ ಮನಸ್ಸು ಸಮಾಧಾನ ಇರುತ್ತೆ, ಮಾಡ್ತಾ ಇರೋದಕ್ಕೆ ಏನೋ ಒಂಥರ ಸಮಾಧಾನ ಇರುತ್ತೆ. ನಾವು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಒಂದು 10 ಜನ 20 ಜನಕ್ಕೆ 30 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ನಮಗೊಂದು ಸಮಾಧಾನ ಇರುತ್ತೆ. ಈಗ ಕಂಪ್ನಿಗೆ ಹೋದರೆ ಅಲ್ಲಿ ಅವರ ಅಮ್ಮಮ್ಮ ತಿಂಗಳಿಗೆಲ್ಲ ಹೋದರೆ ಒಂದು 10ರಿಂದ 12,000 15,000 ಹಂಗೆ ಕೊಡ್ತಾರೆ. ಅದು ನಮ್ಮ ಮನೆಗೆ ಖರ್ಚಿಗೆ ಸಾಲಲ್ಲ, ನಾವು ಮಕ್ಳಿಗೆಲ್ಲ 4 ಜನ ಮಕ್ಳು ಓದ್ಸೋಕ್ಕೆ ಅದಕ್ಕೆಲ್ಲ ನಮ್ಗೆ ಎಲ್ಲಿ ಆಗೋಲ್ಲ. ಅದಕ್ಕೆ ನಾವು ಇದರಲ್ಲಿ ಮಾಡ್ತಾ ಇರೋದಕ್ಕೆ ನಮ್ಗೆ ಬರುತ್ತಾ ಹೋಗುತ್ತಾ ಮಾಡ್ತಾಯಿದ್ವಿ, ಭೂಮಿ ನಂಬ್ಕೊಂಡು ಮಾಡ್ತಾಯಿದ್ದೀವಿ. ಒಂದು ಸಾರಿ ಲಾಸ್ ಆಗುತ್ತೆ, ಒಂದು ಸಾರಿ ಅಲ್ಲಿ ಮ್ಯಾನೇಜ್ ಆಗುತ್ತೆ, ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್, ಏನು ಪರವಾಗಿಲ್ಲ. ನೋಡಿ ಸರ್, ಈ ಡ್ರಿಪ್ ವೈರ್ ಇದು ಈಗ 2 ಲೈನ್ ಮಾಡಿರ್ತೀವಿ, 3 ಲೈನ್ ಮಾಡಿದ್ದೀವಿ ನಾವು. ಈ ಬೇಸಿಗೆಯಲ್ಲೆಲ್ಲ 3 ಲೈನ್ ಬೇಕಾಗುತ್ತೆ, ತೇವಾಂಶ ಸಾಕಾಗಲ್ಲ ಅಂತ. ಅದೇ 3 ಲೈನ್ ಹಾಕಿ ಒಂದು ದಿವಸ ಬಿಟ್ಟು ಒಂದು ದಿವಸ ನೋಡಿ 3 ಲೈನ್ ಮಾಡಿದ್ದೀವಲ್ಲ, ಇದು 3 ಲೈನ್ ಮಾಡಿದ್ದೀವಿ. ಈಗ ಡೈಲಿ ನೋಡ್ಕೊತೀವಿ ವಾತಾವರಣ ಹೆಂಗಿದೆ, ಮೋಡ ಇದೆಯಾ ಇಲ್ಲ ಬಿಸಿಲಿದೆಯಾ ಅಂತ ನೋಡ್ಕೊತೀವಿ. ದಿವಸಕ್ಕೆ ಒಂದು 15 ನಿಮಿಷ 20 ನಿಮಿಷ ನೀರು ಕೊಡ್ತೀವಿ. ಮತ್ತು ಈ ಬೆಡ್ ಅಗಲ ಬಂದು 2.5 ಅಡಿ ಬರುತ್ತೆ ಅಗಲ. ಮತ್ತು ಈ ಡ್ರೈನೇಜ್ ಇದೆಯಲ್ಲ ಇದು 1 ಅಡಿ ಬರುತ್ತೆ. ಈ ಲೆಂತು ಬೆಡ್ ಹೈಟ್ ಬಂದು 1.25ರಿಂದ 1.5 ಅಡಿ ಬರುತ್ತೆ. ಈ ಪೈಪ್ ಏನಕ್ಕೆ ಹಾಕಿರ್ತೀವಿ ಅಂದರೆ ಈ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಪೈಪು ಇದರಲ್ಲಿ ಹೋಗೋದಕ್ಕೆ ಬೆಡ್ ಮೇಲೆ ಇರಲಿ ಅಂದ್ಬಿಟ್ಟು ಇದ್ರ ಸ್ಟ್ರೈಟಲ್ಲಿ ಹಿಂಗೆ ಬರಲಿ ಅಂದ್ಬಿಟ್ಟು ಈ ಪೈಪ್ ಹಾಕಿರ್ತೀವಿ. ಮತ್ತು ಶವರಿಂಗ್ ಮಾಡ್ತೀವಿ ಈ ಪೈಪಲ್ಲಿ. ಈ ದೊಡ್ಡ ಪೈಪ್ ಇದೆಯಲ್ಲ, ಇದು ವೀಕ್ಲಿ 1 ಟೈಮು ಶವರಿಂಗ್ ಮಾಡ್ತೀವಿ, ಮೇಲೆ ಎಲ್ಲ ಶವರಿಂಗ್ ಮಾಡ್ತೀವಿ, ಅದಕ್ಕೆ ಈ ಪೈಪು. ಮತ್ತು ನೋಡಿ ಇದು ಬಂದು ಸ್ಪ್ರೇಯರ್ ಪೈಪ್, ಇದು ಸ್ಪ್ರೇ ಮಾಡೋದು. ಇದು ಫುಲ್ಲು ಲೈನ್ ಲಾಸ್ಟ್ ಗಂಟ ಪೈಪ್ ಲೈನ್ ಮಾಡಿರ್ತೀವಿ ನೆಲದೊಳಗಡೆ. ಇದು ಅಲ್ಲಲ್ಲಿ ಗೇಟ್ ವಾಲ್ 4 ಬ್ರ್ಯಾಂಚ್ ಮಾಡಿರ್ತೀವಿ. ನಮಗೆ ಎಲ್ಲಕ್ಕೆ ಅನುಕೂಲ ಆಗುತ್ತೋ ಒಂದು 2-3 ಜನಕ್ಕೆ ಸ್ಪ್ರೇ ಮಾಡೋಕ್ಕೆ ಅಲ್ಲಲ್ಲಿ ಪೈಪ್ ಲೈನ್ ಇದು ಮಾಡಿಬಿಟ್ಟು ಸ್ಪ್ರೇ ಪೈಪ್ ಗೇಟ್ ವಾಲ್ ತಗಲಾಕ್ಬಿಟ್ಟು ಇಬ್ಬರು ಬೇಕಾದ್ರೆ 2-3 ಜನ ಬೇಕಾದರೆ 3 ಜನನ ನಾವು ಬಿಡ್ತಾಯಿರ್ತೀವಿ, ಅದು ಮಾಡ್ತಾಯಿರ್ತೀವಿ ಸರ್. ಈಗ ನೋಡಿ ಸಸಿ ಇದು, ಈಗ ಸಸಿ ಬಂದು ಈ ಸಸಿಯಿಂದ ಈ ಸಸಿಗೆ ನಮಗೆ 1 ಅಡಿ ಡಿಫ್ರೆನ್ಸ್ ಬರುತ್ತೆ ಒಂದು ಸಸಿಯಿಂದ. ನೋಡಿ ಇದು ಸಸಿ ಹೋಗಿತ್ತಿದು, ಈ ದೊಡ್ಡ ಸಸಿ ಇದೇನು ಲೈಫ್ ಅಂತಿರಲ್ಲ. ಅವು ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಒಂದೊಂದು ಗಿಡ ಹೋಗುತ್ತೆ. ಹೋದವಾಗ ನೋಡಿ ಇದು ಮತ್ತೆ ರೀಪ್ಲ್ಯಾಂಟ್ ಮಾಡ್ತೀವಿ. ನಾವು ತಿರ್ಗಾ ಗಿಡ ತರಿಸಿ, ಈ ಗಿಡ 40 ರೂಪಾಯಿ ಆಗುತ್ತೆ ನಮಗೆ ತರಿಸಿ. ಈ ಗಿಡದಲ್ಲಿಂದ ಈಗ ಹೂವು ಬರೋದು 3 ತಿಂಗಳಾಗುತ್ತೆ ನಮಗೆ. ಇದೆಲ್ಲನೂ ಸ್ಟಾರ್ಟಿಂಗು ಈಗ 3-4 ವರ್ಷ ಆಗಿದೆ ಈ ಗಿಡಕ್ಕೆಲ್ಲನೂ. ಈ ಥರ ಹೋಗ್ತಾ ಇರುತ್ತೆ ನೋಡಿ. ನೋಡಿ ಈಗ ಇದೇನೋ ಪ್ರಾಬ್ಲಮ್ಮು, ಈ ಥರ ಪ್ರಾಬ್ಲಮ್ ಏನಿರಲ್ಲ ಸಾಯಿಲಲ್ಲಿ, ಅದು ರೂಟ್ ಫಾರ್ಮೇಷನ್ನು ಎಲ್ಲ ಏನೋ ಆಗಿರುತ್ತೆ ನೋಡಿ. ಸಸಿ ಹೋಗ್ತಾಯಿದೆ. ಈಗ ಆಗ ನಾವು ತೊಗೊಂಡು ಒಂದು ಸಾರಿಗೆ ಒಂದು 500 ಪ್ಲ್ಯಾಂಟ್ ಇಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ಲ್ಯಾಂಟ್ ತೊಗೊಂಡು ಮತ್ತೆ ರೀಪ್ಲ್ಯಾಂಟಿಂಗ್ ಮಾಡ್ತೀವಿ ಅದಕ್ಕೆ. ಸರ್ ನಾನು ಮದುವೆಗೆ ಮುಂಚೆ ನಾನು ಓದ್ತಿರ್ಬೇಕಾದ್ರೆ ಇದೆಲ್ಲ ಗೊತ್ತಿಲ್ಲ. ಮದುವೆ ಆದಮೇಲೆ ಗ್ರೀನ್ ಹೌಸ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಇವ್ರ ಪ್ರೊಫೆಷ್ನಲ್ ಅದೇ ಆಗಿದೆ, ಅದಕ್ಕಾಗಿ ತಿಳ್ಕೊಂಡಿದ್ದೀನಿ. ಸಪೋರ್ಟ ಅಂದರೆ ತೋಟದ ಕೆಲಸದಲ್ಲಿ ಈ ಕೆಲಸದಲ್ಲೆಲ್ಲ ಹೆಲ್ಪ್ಫುಲ್ ಆಗಿರ್ತೀನಿ ಸರ್. ಮೇಲೆ ಕೆಲಸನೂ ಮಾಡ್ತೀನಿ, ಹೌಸ್ ವೈಫ್ ಆಗಿದ್ದೀನಿ, ಮಕ್ಕಳಿದ್ದಾರೆ, ಒಂದು ಗಂಡು ಮಗುವಿದೆ, ಒಂದು ಹೆಣ್ಮಗುವಿದೆ, ಒಂದು ಮಗು ಫಾರ್ಮಸಿ ಮಾಡ್ತಾ ಇದೆ, ಮಗ ಈಗ SLC ಓದ್ತಿದ್ದಾನೆ. ಅವ್ರು ಚಿಕ್ಕಂದ್ರಿಂದ ಇದ್ರಿಗೆ ಹೊಂದ್ಕೊಂಡಿದ್ದಾರೆ ಸರ್. ಫ್ರೀ ಟೈಮ್ ಇದ್ದಾಗ ಹೆಲ್ಪ್ ಮಾಡ್ತಾರೆ ಬಂದು ತೋಟದ ಕಡೆಯಲ್ಲಿ. ಎಲ್ಲ ಕಷ್ಟ ಬಿದ್ದರೆ ಆಗುತ್ತೆ ಸರ್, ಆಗುತ್ತೆ. ಅದು ನಮ್ಗೆ ಹೆಲ್ಪ್ಫುಲ್ ಆಗಿ ಇದೆ. ಫ್ಯೂಚರಲ್ಲಿ ಒಳ್ಳೆ ವ್ಯವಸ್ಥೆ ಕಟ್ಕೊಂಡಿದೀವಿ ಅಂತ ಸಂತೃಪ್ತಿ ಇದೆ ಸರ್. ವರ್ಷ ಪೂರ್ತಿ ದುಡಿತೀವಿ, ಆದರೆ ಸೀಸನ್ ಅನ್ಸೀಸನ್ ಅಂತ ನಮ್ಮ ಹೂವು ಆಗಿರೋದ್ರಿಂದ ಸೀಸನ್ ಅನ್ಸೀಸನ್ ಅಂತ ಇರುತ್ತೆ. ವರ್ಷದಲ್ಲಿ ಒಂದು 3-4 ತಿಂಗಳು ಸೀಸನ್ ಇರುತ್ತೆ, ಅನ್ಸೀಸನ್ ಅಲ್ಲೂ ಇದನ್ನೇ ಮಾಡ್ಬೇಕಾಗುತ್ತೆ.
ಶ್ರೀನಿವಾಸ್ ರೆಡ್ಡಿಯವರು ತುಂಬಾನೇ ಅಚ್ಚುಕಟ್ಟಾಗಿ ಬೆಳೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೀರು ಸಂಗ್ರಹಣೆ ಪ್ರಮಾಣ ನೋಡಿಕೊಂಡು ಬೆಳೆಗೆ ಕಮ್ಮಿಯಾಗದಂತೆ ನೀರು ಕೊಡ್ತಾರೆ. ಇದಾಗಿತ್ತು ಇಂದಿನ ಕೃಷಿ ಬೀಟ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.